Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ. ಏನಪ್ಪಾ ಅಂತ ಅಂದ್ರೆ ಇವತ್ತು ಇವಾಗ ನಾವು ಆಚೆ ಹೋಗ್ತಾ ಇದೀವಿ. ಇವತ್ತು ನಮ್ಮ ಕಾರಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಆಲ್ರೆಡಿ 9:30 ಆ ಥರ ಆಗಿದೆ. ಸೊ ಎಲ್ಲಿಗೆ ಹೊರಡ್ತಾ ಇದೀವಿ ಅಂದ್ರೆ ನಾನು ಮನೋಜ್ ಅವ್ರ ಹತ್ರ ಹೇಳ್ತಾ ಇದ್ದೆ, ಯಾಕೋ ಸ್ವಲ್ಪ ಬೇಜಾರಾಗ್ತಾ ಇದೆ ಎಲ್ಲಾದ್ರೂ ಹೋಗ್ಬೇಕಂತ ಹೇಳಿ. ಆಮೇಲೆ ಅವರಿದ್ದವರು ನಂಗೂ ಸ್ವಲ್ಪ ಬೇಜಾರು, ಹೋಗೋಣ ಬಾ ಅಂತ ಈ ಥರ ಹೇಳಿದ್ರು. ಸರಿ ಆಯ್ತು, ಎಲ್ಲಿಗೆ ಹೋಗೋಣ ಅಂತ ಥಿಂಕ್ ಮಾಡಿದಾಗ ತುಂಬಾ ದಿನದಿಂದ ಅನ್ಕೊಂತಾ ಇದ್ವಿ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು. ಮನೋಜ್ ಅವ್ರು ನೋಡಿಲ್ವಂತೆ ಇದುವರೆಗೂ. ನಾನು ಒನ್ ಟೈಮ್ ಏನೋ ಹೋಗಿದ್ದೀನಿ, ಒನ್ ಟೈಮು 2 ಸಲ ಏನೋ ಹೋಗಿದ್ದೀನಿ ಆಯ್ತಾ. ಸೊ ಅದಕ್ಕೇನೆ ಸರಿ ಆಯ್ತು ಹೋಗೋಣ ಅಂತ ಹೇಳ್ಬಿಟ್ಟು ಮನೆಯವರು ನಾವು ಎಲ್ಲ ಹೋಗ್ತಾ ಇದೀವಿ. ಇವಾಗ ರಮ್ಯಾ ಮತ್ತೆ ನಮ್ಮಮ್ಮನ ಅಲ್ಲೇ ಪಿಕ್ ಮಾಡಬೇಕು, ಅಂದ್ರೆ ಮನೆ ಹತ್ರ ಹೋಗಿ ಪಿಕ್ ಮಾಡಬೇಕು. ಎಸ್ ಯಪ್ಪ, ಡೋರ್ ಎಷ್ಟು ಜೋರಾಗಿ ಹಾಕ್ತಾರೆ, ನಾಯ್ಸ್ ತುಂಬಾ ಡಿಸ್ಟರ್ಬೆನ್ಸ್, ಟ್ರ್ಯಾಕ್ಟರ್ ಎಲ್ಲ ಬರ್ತಾ ಇದೆ. ಏರಿಲ್ವಾ ಇದ್ಯಾ? ಸೊ ಇವಾಗ ಹೊರಡ್ಬೇಕು. ತಿಂಡಿ ನಾನು ಇಲ್ಲೇನು ಮಾಡ್ಲಿಲ್ಲ, ಸೊ ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀನಲ್ಲ, ಸೊ ಅಲ್ಲೇ ತಿನ್ನೋಣ ಅಂತ ಹೇಳ್ಬಿಟ್ಟು ಹೊರಟಿದ್ವಿ. ಸ್ಟೇರಿಂಗ್ ಐತಲ್ಲ, ಅಲ್ಲಿ ಬ್ಯಾನೆಟ್ ಒಂದು ಇದೈತಲ್ಲ, ಹಾಕೋತಕ್ಕೆ ಅದು ಏನು ಬ್ಯಾನೆಟ್ ಅಂದ್ರೆ ಹಿಂಗೆಲ್ಲ ಆಫ್ ಮಾಡು. ಅಲ್ಲಿ ಬ್ಯಾನೆಟ್ ಆ ಕಡೆ ಅದು ವೈಫರ್ ಅಂತ. ನೀವ್ ಹೇಳ್ಬೇಕು ತಾನೆ, ನಂಗೆ ಹೆಂಗ್ ಗೊತ್ತಾಗ್ಬೇಕು ವೈಫರ್ ಯಾವ್ದು ಅಂತ. ನೋಡಿ, ನಾನ್ ಮೊದ್ಲೇ ಬೋಲ್ಡ್ ಆಯ್ತಾ ಕಾರಲ್ಲಿ. ಇವ್ರು ನನಗೆ ಅದು ಮಾಡಿ ಇದು ಮಾಡು ಅಂತ ಅಂದ್ರೆ ನಂಗೆ ಏನ್ ಮಾಡಕ್ ಗೊತ್ತಾಗುತ್ತೆ? ನಂಗೆ ಏನು ಗೊತ್ತಿಲ್ಲ, ಏನು ಇಲ್ಲ. ಅದು ತೆಗಿ ಇದು ತೆಗಿ. ಇಲಿ ಹೋಗೈತಾ? ಒಂದ್ಸಲ ಇಲಿ ನಮ್ ಕಾರದು ವೈರ್ ಎಲ್ಲ ಕಿತ್ತಾಕ್ಬಿಟ್ಟಿತ್ತು ಆಯ್ತಾ. ಏನಾಯ್ತಾ? ಎಲ್ಲಿ ಐತೆ ಇದು? ಅದೇ ವೈಪ್ ಮಾಡುತ್ತಲ್ವಾ, ಅದಕ್ಕೆ ನೀರ್ ಹಾಕ್ತಾ ಇದಾರೆ. ನೀರ್ ಖಾಲಿ ಆಗೈತೆ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಹೇಳಿದ್ದೆ ನಾನು ಹಾಕಿ ಅಂತ, ಬಟ್ ಅವ್ರು ಹಾಕ್ತೆ ಬಾಟಲ್ ಇಲ್ಲೇ ಇಟ್ಬಿಟ್ಟಿದ್ರು. ಸೊ ನೀರ್ ಇಲ್ಲೇ ಇತ್ತಲ್ಲ, ಹಾಕಿದ್ರು. ಇವಾಗ ನಮ್ಮ ಅಮ್ಮನ ಮನೆ ಹತ್ರ ಹೊರಡ್ತಾ ಇದೀವಿ. ಅಲ್ಲಿ ಹೋಗಿ ತಿಂಡಿ ತಿನ್ಕೊಂಡು ಹೊರಡ್ಬೇಕು. ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ, ನೋಡೋಣ ಎಷ್ಟೊತ್ತಾಗ್ಬೋದು ಅಂತ ಹೇಳ್ಬಿಟ್ಟು. ಬನ್ನಿ ಹೊರಟೋಣ. ಎಸ್ ಇವಾಗ ಆಪೋಸಿಟ್ ಗಾಡಿ ಚೆನ್ನಾಗದೆ ಹಸ ಬೇಕಮ್ಮಿ, ಹಸು ಬೇಕಾ? ನಾನ್ ಹೇಳ್ತಾ ಇದೀನಿ ಮನುಗೆ ಹಸು ತಕೊಂಡ್ ಮನೇಲಿ ಇರೋಣ. ಕಡಿಮೆಗಿತ್ತು ಅಯ್ಯೋ ಅವಾಗ ತಿಂಡಿ ಒಂಚಿ ಅಷ್ಟು ಇವಳು ನಾವೆಲ್ಲ ತಿಂಡಿ ಎಲ್ಲ ಮುಂಚೆ ಇವಳು ಎದ್ದು ಮಾಡ್ತಾಳ ನೋಡಿ. ನನ್ನೇನ್ ಅಷ್ಟು ಅಂಡರ್ ಎಸ್ಟಿಮೇಟ್ ಮಾಡ್ತೀರಾ ಅಂತ ನಂಗಂತ. ಏನಪ್ಪಾ ಅಂತ ಅಂದ್ರೆ ನಮ್ಮ ಅಮ್ಮನ್ನು ರಮ್ಯನು ಒಣಸೋಷ್ಟ್ರೊಳಗಡೆ ಸುಸ್ತಾಗ್ಬೇಕು. ಇವಾಗ ಹೊರಟಿದೀವಿ. ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಬನ್ನಿ ಹೊರಡೋಣ. ಎಸ್ ಇವಾಗ ಹೊರಟಿದ್ವಿ ದೇವಸ್ಥಾನಕ್ಕೆ. ಏನಾಯ್ತಂದ್ರೆ ಇವಾಗ ಪೊಲೀಸ್ ಅವರು ಸೈಡ್ಗೆ ಹಾಕ್ಸಿದ್ದಾರೆ. ಎಮಿಷನ್ ಟೆಸ್ಟ್ ಚೆಕ್ ಮಾಡಿದ್ರು, ನಾವು ನೋಡ್ಕೊಂಡಿಲ್ಲ. 4 months ಆಗಿದೆ ಎಕ್ಸ್ಪೈರ್ ಆಗಿ, ಡೇಟ್ ಚೆಕ್ ಮಾಡಿಲ್ಲ. ಇವಾಗ ಮೇ ಬಿ ಫೈನ್ ಆಗ್ತಾ ಇದಾರೆ ಅಂತ ಅನ್ಸುತ್ತೆ. ನೋಡ್ಬೇಕು ಏನಾಗುತ್ತೆ ಅಂತ ಹೇಳಿ. ಎಸ್ ಇವಾಗ ನಾವು ಇಲ್ಲಿ ಪೂಜೆ ಮಾಡ್ತಾರಲ್ವಾ, ಸೊ ಇದನ್ನ ಪೂಜೆ ಮಾಡಿಸ್ಕೊಂಡು ಅಂದ್ರೆ ಕೈ ಮುಕ್ಕೊಂಡು
ಈಗ ಹೊರಟಿದೀವಿ. ಇನ್ನು ಸ್ವಲ್ಪ ಟೀ ಕಾಫಿ ಎಲ್ಲ ಕುತ್ಕೊಂಡು ಹೋಗ್ತಿದೀವಿ. ಇವಾಗ ನಾವು ದೇವಸ್ಥಾನ ಹತ್ರ ಬಂದ್ವಿ, ಹೊರಟಿದೀವಿ. ಬನ್ನಿ ಹೋಗೋಣ. ಬಾರ. ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದೀವಿ. ಬನ್ನಿ ಹೋಗೋಣ. ನಾನಿವಾಗ ಅರ್ಲಿ ಮಾರ್ನಿಂಗ್ 3:30ಗೆ ಎದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ಸರಿ, ಆ್ಯಕ್ಚುಲಿ ನೆನ್ನೆ ಏನಾಯಿತು ಗೊತ್ತಾ, ನಾವು ನಮ್ಮ ಅಮ್ಮನ ಮನೆಗೆ ಬಂದುಬಿಟ್ವಿ. ಬಂದು ಊಟ ಎಲ್ಲ ಮಾಡಿ ಅದಾದಮೇಲೆ ನಾವು ಬೇಗ ಹೊರಡಬೇಕು ಅಂತ ಗೊತ್ತಾಯಿತು. ಸೊ ಹಾಗಾಗಿ ಮಲ್ಗೋಣ ಅಂತ ಹೇಳ್ಬಿಟ್ಟು ನಾವು ಬೇಗನೆ ಎಲ್ಲರೂ ಟಯರ್ಡ್ ಆಗಿದ್ವಿ ಎಲ್ಲ ಜರ್ನಿ ಮಾಡಿ. ಸೊ ಹಾಗಾಗಿ ಎಲ್ಲರೂ ಬೇಗನೆ ಮಲ್ಕೊಂಡ್ಬಿಟ್ರು. ಇವಾಗ ನಾವು ಎದ್ದು ಹೊರಟಿದ್ದೀವಿ. ನಾನು ರೆಡಿ ಆಗಿದ್ದೀನಿ. ನಾನು 3 o'clock ಮನೋಜ್ ಅವ್ರನ್ನ ಏಳಿಸ್ತಾ ಇದ್ದೀನಿ. ಅವ್ರು 3:30ಗೆ ಎದ್ದಿದ್ದಾರೆ. ಸೊ ಇವಾಗ ಹೊರಡ್ಬೇಕು ನಾವು. ಆ್ಯಕ್ಚುಲಿ ನನ್ನ ಲಿಪ್ಪೆಲ್ಲ ಒಂಥರ ಡ್ರೈ ಆಗೋ ಥರ ಫೀಲ್ ಆಗ್ತಾ ಇದೆ ಆಯಿತಾ. ನನಗೆ ಲಿಪ್ ಬಾಮ್ ಇಲ್ಲ ಅಂದರೆ ಇರೋದಕ್ಕೆ ಆಗೋದಿಲ್ಲ. ನಮ್ಮ ಅತ್ತೆ ಅದನ್ನೆಲ್ಲ ಯೂಸ್ ಮಾಡಲ್ಲ. ಆ್ಯಕ್ಚುಲಿ ನಮ್ಮ ಅತ್ತೆದೇ ಎಲ್ಲ ಕ್ರೀಮೆಲ್ಲ ನಾನು ಸ್ಟೇ ಇರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಸಡನ್ನಾಗಿ ಮನೋಜ್ ಅವರು ನಿದ್ದೆ ಬರ್ತಾ ಇದೆ, ಟಯರ್ಡ್ ಆಗಿದೆ ಗಾಡಿ ಎಲ್ಲ ಓಡಿಸಿ ಅಂತ ಹೇಳ್ಬಿಟ್ಟು ನೆನ್ನೆ ನೈಟು ಅವ್ರು ನಿದ್ದೆ ಮಾಡಿರಲಿಲ್ಲ, ಮಾರ್ನಿಂಗು ನಿದ್ದೆ ಮಾಡಿರಲಿಲ್ಲ. ಅದಕ್ಕೆ ನೆನ್ನೆ ಸರಿ ಆಯಿತು ಅಂದ್ಬಿಟ್ಟು ಇವಾಗ ಅವ್ರಿಗೆ ಮೊನ್ನೆ ನೈಟು ಮತ್ತು ನೆನ್ನೆ ಮಾರ್ನಿಂಗ್ ನಿದ್ದೆ ಮಾಡಿರಲಿಲ್ಲ. ಸೊ ಇಲ್ಲೇ ಸ್ಟೇ ಇದ್ಬಿಟ್ವಿ. ಓಕೆ, ಬೆಳಿಗ್ಗೆ ಎದ್ದು ಹೋಗೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ನನ್ನ ಬಟ್ಟೆ ಏನೂ ತೊಗೊಂಡ್ಬಂದಿರಲಿಲ್ಲ. ನೆನ್ನೆ ಹಾಕ್ಕೊಂಡಿದ್ದ ಬಟ್ಟೆ ಅದನ್ನೇ ಹಾಕ್ಕೊಂಡು ನಮ್ಮ ಅತ್ತೆದಿದ್ದು ಕ್ರೀಮು ಸ್ವಲ್ಪ ಎಲ್ಲನೂ ಇಸ್ಕೊಂಡ್ಬಿಟ್ಟಿದ್ದೆ. ಅಂದರೆ ಸುಮ್ಮನೆ ಯಾರಿಗೂ ಡಿಸ್ಟರ್ಬ್ ಮಾಡೋದು ಬೇಡ ಹೋಗುವಾಗ, ಅವ್ರು ಮಲಗಲಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಏನೇನು ಬೇಕಾಗುತ್ತೆ ಅದನ್ನೆಲ್ಲ ತೊಗೊಂಬಂದು ಮೇಲ್ಗಡೆ ರೂಮಲ್ಲಿ ಎತ್ತಿಟ್ಕೊಂಡಿದ್ದೆ. ಎಲ್ಲರೂ ಮಲಗಿದ್ದಾರೆ, ಏನೂ ಎದ್ದೇಳೋದು ಬೇಡ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ, ನೀವು ಮಲ್ಕೊಳ್ಳಿ ಅಂತ ಹೇಳಿ ಬಂದಿದ್ದೆ. ಸೊ ಇವಾಗ ಯಾರಿಗೂ ಏನು ಫೋನ್ ಮಾಡಿ ಏನು ಇನ್ಫಾರ್ಮ್ ಮಾಡೋಲ್ಲ. ಒಂದು 6 ಗಂಟೆ ಮೇಲೆ ಫೋನ್ ಮಾಡ್ತೀನಿ, ಬಂದ್ವಿ ಅಂತ ಹೇಳ್ಬಿಟ್ಟು. ಇವಾಗ ಹೊರಟಿದ್ದೀವಿ, ಬನ್ನಿ ಹೋಗೋಣ. ನಾವು ಇವಾಗ ಮನೆಯಿಂದ ಹೊರಟಿದ್ದೀವಿ. ಎಲ್ಲರೂ ಮಲಗಿದ್ದಾರೆ. ಸೊ ಇವಾಗ ಹೊರಡಬೇಕು. ಮನೋಜ್ ಅವರು ಎದ್ಬಿಟ್ಟಿದ್ದಾರೆ ಬೇಗ. ನಿದ್ದೆ ಬರ್ತಾಯ್ತಾ? ನಿದ್ದೆ ಇಲ್ಲ, ಕರೆಕ್ಟಾಗಿ ನಿದ್ದೆ ಇಲ್ಲ. ಸ್ವಲ್ಪ ಕೆಲಸ ಇದೆ, ಸೊ ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ. ಬನ್ನಿ ಹೊರಡೋಣ. ನಾವು ಮಾರ್ನಿಂಗ್ ಎದ್ದು ಬಂದ್ವಿ. 6 o'clock 6ಗೆಲ್ಲ ಮನೆಗೆ ರೀಚ್ ಆದ್ವಿ. 6:30ಗೆಲ್ಲ ಮನೇಲಿದ್ವಿ. ಸೊ ಏನಾಯಿತು ಅಂತ ಅಂದರೆ, ಅದೇ ನಾನು ಹೇಳ್ದಂಗೆ ಮೊದಲೇ ಎಲ್ಲರೂ ಮಲಗಿದ್ರು, ಎಬ್ಬಿಸೋಕ್ಕಾಗಲಿಲ್ಲ. ಸೊ ನಾನು ಮತ್ತು ಮನೋಜ್ ಅವರು ಯಾರಿಗೂ ಹೇಳ್ದಂತೆ ಹಾಗೆ ಅಂದರೆ ನೈಟೇ ಇನ್ಫಾರ್ಮ್ ಮಾಡಿಬಿಟ್ಟಿದ್ವಿ, ನೀವೆಲ್ಲ ಮಲಗಿ ನಾವು ಹೊರಡ್ತೀವಿ, ಬೇಗನೆ ಎದ್ದೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಯಾರಿಗೂ ಡಿಸ್ಟರ್ಬ್ ಮಾಡಲಿಲ್ಲ, ಎದ್ದು ಬಂದ್ವಿ. 6:30ಗೆಲ್ಲ ರೀಚ್ ಆದ್ವಿ ಅಲ್ಲ. 6:30ಗೆಲ್ಲ ಮನೋಜ್ ಅವ್ರು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಆಚೆ ಹೋದರು. ನಂಗೆ ಸ್ವಲ್ಪ ಸಖತ್ತು 2 ದಿನದಿಂದಲೇ ಇರಲಿಲ್ಲ. ಸ್ವಲ್ಪ ಹಿಂಗೆ ಬೇಗ ಎದ್ದು ಮೊನ್ನೆನೂ ಬೇಗ ಎದ್ದಿದ್ದೆ ಹೋಗ್ಬೇಕಂತ ಹೇಳಿ ಇದು ದೇವಸ್ಥಾನಕ್ಕೆ. ಬಟ್
ಮತ್ತು ನೆನ್ನೆ ನೈಟು ಬೇಗ ಎದ್ದು ಬಂದ್ವಿ. ಕೆಲವು ರೀಸನ್ನಿಂದ ನಾನು ಫಸ್ಟೇ ಹೇಳ್ದಾಗೆ ಲೈಕ್ ವೀಡಿಯೋಸ್ ಇನ್ಮೇಲೆ ಹಾಕಬೇಕು ಈ ಥರ ಎಲ್ಲ ನಾನು ಅಂದ್ಕೊಂಡಿದ್ದೆ. ಎವ್ರಿ ಡೇ ಅಥವಾ ಒನ್ ಡೇ ಬಿಟ್ಟು ಒನ್ ಡೇ ಈ ಥರ ಗ್ಯಾಪ್ ಕೊಟ್ಟಿನಾದರೂ ವೀಡಿಯೋ ಅಪ್ಲೋಡ್ ಮಾಡಬೇಕಂತ. ಬಟ್ ಕೆಲವೊಂದು ರೀಸನ್ಗಳಿಂದ ಅಂದರೆ ನಮಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಇದೆಲ್ಲ ಇದ್ದಿದ್ದರಿಂದ ನನಗೂ ವೀಡಿಯೋ ಮಾಡಬೇಕು ಈ ಥರ ಏನೂ ಫೀಲೇ ಆಗ್ತಾ ಇರಲಿಲ್ಲ. ಯಾಕೋ ನನಗೆ ವೀಡಿಯೋ ಮಾಡೋದಕ್ಕೂ ಇಷ್ಟ ಆಗ್ತಾ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಗ್ಯಾಪ್ ಜಾಸ್ತಿ ಆಗ್ತಾ ಇದೆ. ಬಟ್ ವಿಡಿಯೋಗಳು ಇದೆ ಮಾಡಿಟ್ಟಿದ್ದೀನಿ. ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೇ ಸ್ವಲ್ಪ ಆಗ್ತಾ ಇಲ್ಲ. ಅದು ಇದು ಬ್ಯುಸಿ ಆಗಿಬಿಡ್ತಾ ಇದ್ದೀನಿ. ಟ್ರಾವೆಲಿಂಗು ಇದೇ ಆಗ್ತಾ ಇದೆ ಜಾಸ್ತಿ. ಸೊ ಹಾಗಾಗಿ ವೀಡಿಯೋಸ್ ಏನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ನೋಡೋಣ. ನಾನು ಒನ್ ಡೇ ಬಿಟ್ಟು ಒನ್ ಡೇ ಈ ಥರ ಅಪ್ಲೋಡ್ ಮಾಡ್ತೀನಿ. ಈ ಥರ ಏನೂ ಹೇಳೋದಕ್ಕೆ ಹೋಗೋದಿಲ್ಲ. ನನ್ನ ಕೈಲಾದಷ್ಟು ನಾನು ಆದಷ್ಟು ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹೋಪ್ ನೀವೆಲ್ಲರೂ ಅರ್ಥ ಮಾಡ್ಕೊತೀರಾ ಅಂತ ಹೇಳಿಬಿಟ್ಟು ಕೆಲವೊಬ್ಬರು ಎಲ್ಲರೂ ನನ್ನ ಫ್ರೆಂಡ್ಸ್ ಇರ್ಬೋದು, ಕೆಲವೊಬ್ಬರು ಎಲ್ಲರೂ ಇನ್ಸ್ಟಾಗ್ರಾಮಲ್ಲೆಲ್ಲ ಟೆಕ್ಸ್ಟ್ ಮಾಡಿದ್ರಿ ಯಾಕೆ ವೀಡಿಯೋಸ್ ಅಂದರೆ ಮೆಸೇಜ್ ಮಾಡಿದ್ರಿ ಯಾಕೆ ವೀಡಿಯೋಸ್ ಸರಿಯಾಗಿ ಆಗ್ತಾ ಇಲ್ಲ ಅಂತ ಎಲ್ಲ ಹೇಳ್ಬಿಟ್ಟು ಇಷ್ಟ ರೀಸನ್ನು. ಕೆಲವೊಂದು ಅಂದರೆ ಮನೇಲೂ ಸ್ವಲ್ಪ ನಮ್ಮಮ್ಮಗೆ ಹುಷಾರಿರಲಿಲ್ಲ ಮತ್ತು ಟ್ರಾವೆಲಿಂಗು ಈ ಥರ ಎಲ್ಲ ಇದ್ದಿದ್ದರಿಂದ ಸರಿಯಾಗಿ ವೀಡಿಯೋ ಹಾಕೋಕ್ಕಾಗಿಲ್ಲ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡೋದಕ್ಕೆ. ನಿದ್ದೆ ಇರಲಿಲ್ಲ. ಮನೆಗೆ ಬಂದ ತಕ್ಷಣ ಮಲ್ಕೊಂಬಿಟ್ಟಿದೆ ಸ್ವಲ್ಪ ಹೊತ್ತು. ಇವಾಗ ಎದ್ದು ತಿಂಡಿ ಎಲ್ಲ ತಿಂದು ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.